ನವರಾತ್ರಿ ಹಬ್ಬದ 5ನೇ ದಿನವು ಭಕ್ತರಿಗೆ ವಿಶೇಷ ಮಹತ್ವವನ್ನು ಹೊಂದಿರುವ ದಿನವಾಗಿದೆ. ಏಕೆಂದರೆ ಈ ದಿನ ದುರ್ಗಾ ದೇವಿಯ 5ನೇ ರೂಪವಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಸ್ಕಂದಮಾತಾ ಎಂಬ ಹೆಸರು ತಕ್ಷಣವೇ ಅದರ ಅರ್ಥವನ್ನು ವಿವರಿಸುತ್ತದೆ. ಸ್ಕಂದನಾಗಿರುವ ಕಾರ್ತಿಕೇಯನ ತಾಯಿ ಎಂಬುದು. ಭಕ್ತರ ನಂಬಿಕೆ ಪ್ರಕಾರ ಸ್ಕಂದಮಾತಾಳು ತನ್ನ ಭಕ್ತರಿಗೆ ಪೋಷಕತೆಯ, ಸಂರಕ್ಷಣೆಯ ಮತ್ತು ದೈವಿಕ ಅನುಗ್ರಹದ ಸಂಪೂರ್ಣ ರೂಪವನ್ನು ನೀಡುವ ದೇವಿ. ಅವಳು ಭಕ್ತರ ಜೀವನದಲ್ಲಿ ಶಕ್ತಿ, ಧೈರ್ಯ, ಶ್ರದ್ಧೆ ಮತ್ತು ಶ್ರೇಯಸ್ಸನ್ನು ಹರಿಸುವಾತೆ ಎಂದು ಪರಿಗಣಿಸಲಾಗುತ್ತದೆ. ಸ್ಕಂದಮಾತಾಳು ತನ್ನ ಆರಾಧನೆಯ ಮೂಲಕ ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯಕಳಾಗುತ್ತಾಳೆ. ಭಕ್ತರು ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಸ್ಕಂದಮಾತಾಳಿಗೆ ಪೂಜೆ ಸಲ್ಲಿಸಿದಾಗ ಅವರ ಮನಸ್ಸು ಶುದ್ಧವಾಗುತ್ತದೆ, ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಮಾಧಾನ, ಶಾಂತಿ ಮತ್ತು ನೆಮ್ಮದಿ ತರಬಲ್ಲವು. ಸ್ಕಂದಮಾತಾಳು ಭಕ್ತರ ಭವಿಷ್ಯವನ್ನು ಉಜ್ವಲಗೊಳಿಸುವುದರ ಜೊತೆಗೆ ಶಕ್ತಿ, ಧೈರ್ಯ, ದೈವಿಕ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಭಕ್ತರು ನವರಾತ್ರಿಯ 5ನೇ ದಿನ ಸ್ಕಂದಮಾತಾಳಿಗೆ ಪೂಜೆ ಸಲ್ಲಿಸುವಾಗ ದೇವಿಯ ವಿಗ್ರಹದಲ್ಲಿ ಅವಳು ಸಿಂಹಾಸನದ ಮೇಲೆ ಕುಳಿತಿರುವ ಸ್ಕಂದನನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾಳೆ. ಸಿಂಹದ ಮೇಲೇರಿರುವುದು ಶಕ್ತಿಯ ಸಂಕೇತವಾಗಿದ್ದು, ಭಕ್ತರಿಗೆ ಭಯವಿಲ್ಲದೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಧೈರ್ಯವನ್ನು ನೀಡುತ್ತದೆ. ಸ್ಕಂದಮಾತಾಳು 8 ಕೈಗಳನ್ನು ಹೊಂದಿದ್ದು, ಪ್ರತಿ ಕೈ ವಿವಿಧ ಆಯುಧಗಳನ್ನು ಮತ್ತು ಪವಿತ್ರ ವಸ್ತುಗಳನ್ನು ಹಿಡಿದಿದೆ. ಇದರಲ್ಲಿ ಕಮಂಡಲ, ಬಿಲ್ಲು, ಬಾಣ, ಗದೆ, ಕಮಲದ ಹೂವುಗಳು ಇತ್ಯಾದಿ ಸೇರುತ್ತವೆ. ಅವಳ 8ನೇ ಕೈಯಲ್ಲಿ ಸ್ಕಂದನನ್ನು ಹಿಡಿದುಕೊಂಡಿರುವುದು ಪೋಷಣೆ, ಪ್ರೀತಿ ಮತ್ತು ಮಾರ್ಗದರ್ಶನದ ಸಂಕೇತವಾಗಿದೆ. ಈ ಆಯುಧಗಳು ಮತ್ತು ವಸ್ತುಗಳು ಭಕ್ತರ ಮನಸ್ಸಿನಲ್ಲಿ ಶಕ್ತಿ, ಧೈರ್ಯ ಮತ್ತು ಸಾರ್ಥಕತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತವೆ. ಸ್ಕಂದಮಾತಾಳು ತನ್ನ ಭಕ್ತರ ಮೇಲೆ ಅನುಗ್ರಹವನ್ನು ಸುರಿಸುತ್ತಾಳೆ. ಆಕೆಯ ಆಶೀರ್ವಾದದಿಂದ ಭಕ್ತರ ಮನಸ್ಸು ಧೈರ್ಯವಂತಾಗುತ್ತದೆ, ದೈವಿಕ ಜ್ಞಾನದಲ್ಲಿ ವೃದ್ಧಿ ಕಾಣುತ್ತದೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಉತ್ತೇಜನ ದೊರಕುತ್ತದೆ. ಇಂತಹ ಭಕ್ತರು ತಮ್ಮ ಜೀವನದಲ್ಲಿ ಸದಾಚಾರವನ್ನು ಪಾಲಿಸುತ್ತಾರೆ, ಕಷ್ಟಗಳನ್ನು ಗೆಲುವಿನಿಂದ ಎದುರಿಸುತ್ತಾರೆ ಮತ್ತು ಶ್ರೇಯಸ್ಸಿನ ಮಾರ್ಗದಲ್ಲಿ ಬೆಳೆಯುತ್ತಾರೆ. ನವರಾತ್ರಿಯ 5ನೇ ದಿನದ ಪೂಜೆಯು ಸ್ಕಂದಮಾತಾಳಿಗೆ ಸಲ್ಲಿಸುವ ಭಕ್ತಿಯ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಶಕ್ತಿ, ಧೈರ್ಯ, ಶ್ರದ್ಧೆ ಮತ್ತು ಸಂಪೂರ್ಣ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅವಕಾಶಗಳನ್ನು ನಿರ್ಮಿಸುತ್ತದೆ. ಭಕ್ತರು ಈ ದಿನ ತಪಸ್ಸು, ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ದೇವಿಯ ಆಶೀರ್ವಾದವನ್ನು ಸ್ವೀಕರಿಸುತ್ತಾರೆ. ಸ್ಕಂದಮಾತಾಳು ಭಕ್ತರ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಧೈರ್ಯವನ್ನು ಉಂಟುಮಾಡುತ್ತಾಳೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ನವರಾತ್ರಿಯ 5ನೇ ದಿನದ ಪೂಜೆಯು ಭಕ್ತರಿಗೆ ಶಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಪೌರಾಣಿಕ ಕಥಾನಕ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ತನ್ನ ಅಪಾರ ಶಕ್ತಿಯನ್ನು ಪಡೆಯಲು ಅತ್ಯಂತ ಕಠಿಣ ತಪಸ್ಸು ಮಾಡುವುದರಲ್ಲಿ ತೊಡಗಿದನು. ಅನೇಕ ವರ್ಷಗಳ ಕಾಲ ಯಾಗ, ಜಪ, ಧ್ಯಾನ ಮತ್ತು ವಿವಿಧ ವಿಧದ ತಪಸ್ಸುಗಳಿಂದ ಬ್ರಹ್ಮದೇವರನ್ನು ಸಂತೃಪ್ತನಾಗಿಸಿದ್ದನು. ಅವನ ಭಕ್ತಿಯ ಫಲವಾಗಿ ಬ್ರಹ್ಮನು ತಾನೇ ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ಅವನಿಗೆ ಅಮರತ್ವದ ವರವನ್ನು ನೀಡಲು ಸಮ್ಮತಿಸಿದನು. ಈ ವರದ ಅರ್ಥ ತಾರಕಾಸುರನು ಸಾವಿಲ್ಲದೆ ಶಾಶ್ವತವಾಗಿ ಬದುಕಬಹುದಾಗಿದೆ. ಆದರೂ ಬ್ರಹ್ಮನು ತಾರಕಾಸುರನಿಗೆ ಸ್ಪಷ್ಟವಾಗಿ ಹೇಳಿದರು, ನೀನು ಅಮರತ್ವವನ್ನು ಪಡೆಯುತ್ತಿ, ಆದರೆ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಮತ್ತು ಜೀವವೂ ನಾಶವಾಗಲೇಬೇಕು. ನೀನು ಶಾಶ್ವತವಾಗಿ ಜೀವಿಸುವುದಿಲ್ಲ. ಈ ಮಾತು ತಾರಕಾಸುರನಿಗೆ ಸ್ವೀಕಾರ್ಯವಾಯಿತು ಮತ್ತು ಅವನು ತನ್ನ ಶಕ್ತಿಯ ಮೇಲೆ ಮತ್ತಷ್ಟು ಗರ್ವಭಾವವನ್ನು ತೋರಲು ಪ್ರಾರಂಭಿಸಿದನು. ತಾರಕಾಸುರನು ತನ್ನ ವರದಿಂದ ಪ್ರಭಾವಿತನಾಗಿ
ತನ್ನ ಸ್ವಾರ್ಥವನ್ನು ಸಾಧಿಸಲು ಮತ್ತೊಂದು ವಿಶೇಷ ಬೇಡಿಕೆಯನ್ನು ಬ್ರಹ್ಮನ ಮುಂದೆ ನಿಲುಹುಟ್ಟಿದನು. ಅವನು ಕೇಳಿದ್ದು, ನಾನು ಸಾವಿಗೆ ಒಳಗಾಗಬೇಕಾದರೆ ಅದು ಕೇವಲ ಶಿವನ ಮಗನ ಕೈಯಿಂದ ಆಗಲಿ, ನಾನು ಭಾವಿಸುತ್ತೇನೆ. ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ. ಮದುವೆಯಾಗಿದರೂ ಅವನಿಗೆ ಮಗು ಹುಟ್ಟುವುದಿಲ್ಲ. ಆದ್ದರಿಂದ ನನ್ನ ನಾಶವು ಕೇವಲ ಶಿವನ ಮಗನ ಮೂಲಕ ಮಾತ್ರ ಸಂಭವಿಸಬೇಕು. ಈ ವಿನಂತಿ ತಾರಕಾಸುರನ ನಿರ್ಧಾರಶೀಲತೆ ಮತ್ತು ತನ್ನ ಹೋರಾಟವನ್ನು ನಿಯಂತ್ರಣದಲ್ಲಿಡುವ ತಂತ್ರವನ್ನು ಪ್ರತಿಬಿಂಬಿಸುತ್ತದೆ. ತಾರಕಾಸುರನು ತನ್ನ ಶಕ್ತಿಯನ್ನು ಮತ್ತು ವರವನ್ನು ತನ್ನ ಲಾಭಕ್ಕಾಗಿ ಬಳಸಲು ನಿರ್ಧರಿಸಿದನು. ಈ ವರವನ್ನು ಪಡೆದ ತಾರಕಾಸುರನು ಲೋಕದಲ್ಲಿ ಕ್ರೂರತೆ ಮತ್ತು ಹಿಂಸೆಯನ್ನು ಹರಡಲು ಪ್ರಾರಂಭಿಸಿದನು. ಅವನ ಭೀಕರ ಆಡಳಿತದಿಂದ ಜನರು ಮತ್ತು ದೇವತೆಗಳು ಭಯದಿಂದ ಕಳೆದುಕೊಂಡರು. ಜನರು ಶಿವನ ಬಳಿ ಹೋಗಿ ತಾರಕಾಸುರನನ್ನು ನಾಶ ಮಾಡುವಂತೆ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಪಾರ್ವತಿ ದೇವಿಯು ಶಿವನೊಂದಿಗೆ ಮದುವೆಯಾಗಿದ್ದು, ಅವರ ಗಂಡು ಮಗುವಾದ ಕಾರ್ತಿಕೇಯನಿಗೆ ಜನ್ಮ ನೀಡಿದರು. ಕಾರ್ತಿಕೇಯನು ಬೆಳೆದಾಗ ಅವನು ತಾರಕಾಸುರನ ವಿರುದ್ಧ ಹೋರಾಡಿ ಅವನನ್ನು ಕೊಂದನು. ಪಾರ್ವತಿ ದೇವಿಯು ಸ್ಕಂದನ ತಾಯಿಯಾಗಿದ್ದ ಕಾರಣ ಅವಳ ಈ ರೂಪವನ್ನು ಸ್ಕಂದಮಾತಾ ಎಂದು ಕರೆಯಲಾಗುತ್ತದೆ. ಪ್ರತಿ ನವರಾತ್ರಿಯಲ್ಲಿಯೂ ಭಕ್ತರು ಸ್ಕಂದಮಾತಾ ದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ಈ ಪೂಜೆ ಭಕ್ತರಿಗೆ ಆಧ್ಯಾತ್ಮಿಕ ಬೆಳವಣಿಗೆ, ಧೈರ್ಯ, ಶಕ್ತಿಶಾಲಿ ಮನೋಭಾವ ಮತ್ತು ರಕ್ಷಣಾತ್ಮಕ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಸ್ಕಂದಮಾತಾ ದೇವಿಯ ಆರಾಧನೆಯಿಂದ ಭಕ್ತರು ತಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಶ್ರೇಯಸ್ಸನ್ನು ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ ಮತ್ತು ಪ್ರತಿಯೊಂದು ಅಡೆತಡೆಗಳನ್ನು ಜಯಿಸಲು ಶಕ್ತಿಶಾಲಿಯಾಗಿರುತ್ತಾರೆ. ನವರಾತ್ರಿ ಹಬ್ಬದ 5ನೇ ದಿನದಂದು ದುರ್ಗಾ ದೇವಿಯ 5ನೇ ರೂಪವಾದ ಸ್ಕಂದಮಾತಾ ದೇವಿಗೆ ಭಕ್ತಿಯ ಸೂಚನೆ ಮತ್ತು ಅನುಗ್ರಹ ಪಡೆಯಲು ವಿಶೇಷ ಪೂಜಾ ಕ್ರಮಗಳನ್ನು ಅನುಸರಿಸಲಾಗುತ್ತದೆ. ಪೌರಾಣಿಕ ನಂಬಿಕೆ ಮತ್ತು ಧಾರ್ಮಿಕ ಶಾಸ್ತ್ರಗಳ ಪ್ರಕಾರ ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣು ಅರ್ಪಿಸುವುದು ಅತ್ಯಂತ ಮಹತ್ವಪೂರ್ಣವಾಗಿದೆ. ಈ ಅರ್ಪಣೆಯು ದೇವಿಯ ಆಶೀರ್ವಾದವನ್ನು ಪಡೆಯಲು ದಾರಿಯಾಗಿದೆ. ಭಕ್ತರು ಬಾಳೆಹಣ್ಣನ್ನು ಪೂಜಾ ಪದಾರ್ಥವಾಗಿ ದೇವಿಗೆ ಅರ್ಪಿಸುತ್ತಾರೆ. ನಂತರ ಆ ಪ್ರಸಾದವನ್ನು ಬ್ರಾಹ್ಮಣರಿಗೆ ನೀಡಬೇಕು. ಆರತಿ ನಂತರ ಸಕಲ ಭಕ್ತರು 5 ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣಿನ ಪ್ರಸಾದವನ್ನು ವಿತರಿಸುತ್ತಾರೆ. ಈ ರೀತಿಯ ವಿತರಣೆ ಸ್ಕಂದಮಾತಾ ದೇವಿಯನ್ನು ಅತ್ಯಂತ ಸಂತೋಷಪಡಿಸುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ವಿಧಾನದ ಮೂಲಕ ದೇವಿಯ ಆಂತರಿಕ ಕೃಪೆ ಮತ್ತು ಆಶೀರ್ವಾದವು ಹರಿದು ಮಕ್ಕಳ ಮೇಲೆ ಬರಬಹುದಾದ ಎಲ್ಲಾ ತೊಂದರೆಗಳು ನಾಶವಾಗುತ್ತವೆ. ಇವರಿಗೆ ಆರೋಗ್ಯ, ಸಂತೋಷ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಭಕ್ತರು ಈ ಪವಿತ್ರ ಆಚರಣೆಯನ್ನು ಸದಾಚಾರದಿಂದ, ಮನಸ್ಸು ಶುದ್ಧವಾಗಿಯೇ, ಭಕ್ತಿಭಾವದಿಂದ ಮಾಡಬೇಕು. ಸ್ಕಂದಮಾತಾ ದೇವಿಯ ಆರಾಧನೆ, ಅರ್ಪಣೆ ಮತ್ತು ಪ್ರಸಾದ ವಿತರಣೆ ಎಂಬುದರಿಂದ ಮನೆಗೆ ಧೈರ್ಯ, ಶಕ್ತಿ, ಭದ್ರತೆ ಮತ್ತು ಪೌರಾಣಿಕ ನಿಯಮಗಳ ಪ್ರಕಾರ ಆಶೀರ್ವಾದಗಳು ತುಂಬುತ್ತವೆ. ನವರಾತ್ರಿಯ 5ನೇ ದಿನದಂದು ಈ ಕ್ರಮವನ್ನು ಪಾಲಿಸುವುದು ದೇವಿಯ ಸಂತೋಷವನ್ನು ಹೆಚ್ಚಿಸುವುದು. ಭಕ್ತರ ಜೀವನದಲ್ಲಿ ಸಂತೋಷ, ಆರೋಗ್ಯ, ಯಶಸ್ಸು ಮತ್ತು ಅದೆಷ್ಟೋ ಸಕಾರಾತ್ಮಕ ಫಲಗಳನ್ನು ತಂದೊಡ್ಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.